ಸಂಖ್ಯಾ ರೇಖೆಯ ಮೇಲಿನ ಬಿಂದು ಎಲ್ಲಿದೆ? ಕೊಟ್ಟಿರುವ ಸಂಖ್ಯಾ ರೇಖೆಯ ಮೇಲೆ ಬಿಂದು ಇಲ್ಲಿದೆ ಅಂತ ಹೇಳೋದು ತುಂಬಾ ಸುಲಭ ಅಲ್ವಾ? ಆದ್ರೆ ಕೊಟ್ಟಿರುವ ಪ್ರಶ್ನೆ ಬರೀ ಅಷ್ಟೇ ಅಲ್ಲ, ಆ ಒಂದು ಬಿಂದು ಯಾವ ಸಂಖ್ಯೆಯನ್ನ ಪ್ರತಿನಿಧಿಸುತ್ತೆ ಅಂತ ಹೇಳೋದು ಕೂಡ ಆಗಿರುತ್ತೆ. ಈ ಬಿಂದು 3 ಮತ್ತು 4ರ ನಡುವೆ ಕಂಡು ಬರ್ತಿದೆ. 3ಕ್ಕೆ ತುಂಬಾ ಹತ್ತಿರದಲ್ಲಿದೆ ಮತ್ತು 4ರಿಂದ ಸ್ವಲ್ಪ ದೂರ ಇರೋಂಗೆ ಕಾಣ್ತಿದೆ. 3ಕ್ಕಿಂತ ಎಷ್ಟು ಹೆಚ್ಚಿದೆ ಅಂತ ನಾವು ನೋಡ್ಬೇಕು ಅಂದ್ರೆ ಈ ಬಿಳಿ ರೇಖೆಗಳನ್ನ ಒಮ್ಮೆ ನಾವು ಗಮನಿಸಬೇಕು. ಈ ಬಿಳಿ ರೇಖೆಗಳು 3 ಮತ್ತು 4ರ ನಡುವೆ ಇರುವ ಒಂದು ಅಂತರವನ್ನ 1, 2, 3, 4, 5, 6, 7, 8, 9, 10 ಸಮಭಾಗಗಳನ್ನಾಗಿ ವಿಂಗಡಿಸ್ತಿದೆ. ಹೀಗಿದ್ದಾಗ ಇದರಲ್ಲಿ ಒಂದು ಅಂದ್ರೆ 3ರಿಂದ ಈ ಒಂದು ಭಾಗ ಏನನ್ನ ಪ್ರತಿನಿಧಿಸುತ್ತೆ? 10 ಸಮಭಾಗಗಳಲ್ಲಿ ಒಂದು ಭಾಗವನ್ನು ಪ್ರತಿನಿಧಿಸುತ್ತೆ. ಅಂದ್ರೆ 10ನೇ 1 ಅಥವಾ 1/10 ಪ್ರತಿನಿಧಿಸುತ್ತೆ. ಅದೇ ರೀತಿಯಾದ ಇನ್ನೂ 2 ಹೆಜ್ಜೆಯನ್ನ ನಾವು ಬಿಂದುವನ್ನ ತಲುಪಲಿಕ್ಕೆ ಹಾಕಬೇಕು. ಅಂದ್ರೆ ಒಟ್ಟಾರೆ 1/10 + 1/10 + 1/10 ಅಥವಾ 3/10 ಹೆಜ್ಜೆಗಳನ್ನ 3ರಿಂದ ನಾವು ಹಾಕಬೇಕು. ಹಾಗಾಗಿ ಕೊಟ್ಟಿರುವ ಬಿಂದು ಒಂದು 3/10 ಪ್ರತಿನಿಧಿಸುತ್ತೆ. ಇದು ಒಂದು ಮಿಶ್ರ ಭಿನ್ನರಾಶಿಯ ರೂಪವಾಗಿದೆ. ಇದನ್ನೇ ನಾವು ದಶಮಾಂಶ ರೂಪದಲ್ಲಿ ಬರಿಬೇಕು ಅಂದ್ರೆ ದಶಮಾಂಶ ಸಂಖ್ಯೆಯ ಸ್ಥಾನ ಬೆಲೆಯ ಪ್ರಕಾರ ಮೊದಲಿಗೆ ಬಿಡಿ ಸ್ಥಾನ ಬರುತ್ತೆ, ತದನಂತರ ದಶಮಾಂಶ ಬಿಂದು ಮತ್ತು ದಶಾಂಶ ಸಂಖ್ಯೆ ಆಗಿರುತ್ತೆ. ಇಲ್ಲಿ 3 ಬಿಡಿ ಸ್ಥಾನಗಳು ಕಂಡು ಬರ್ತಿರೋದ್ರಿಂದ ಬಿಡಿ ಸ್ಥಾನದಲ್ಲಿ 3 ಪಾಯಿಂಟ್ ದಶಾಂಶ ಅಂದ್ರೆ 10ನೇ ಎಷ್ಟು ಭಾಗಗಳನ್ನ ನಮ್ಮ ಬಿಂದು ಹೊಂದಿತ್ತು? 3 ಭಾಗಗಳನ್ನ ಹೊಂದಿತ್ತು. ಹಾಗಾಗಿ 3.3 ಬಂದು ಕೊಟ್ಟಿರುವ ಬಿಂದುವನ್ನ ಪ್ರತಿನಿಧಿಸುತ್ತೆ.